ಬಾಣಸ್ವಾಡಿ ಸರ್, ಅದೇನಾಯ್ತು, ಬಾಣಸ್ವಾಡಿನೂ ಬಹಳ ಟಫ್ ಆಗಿತ್ತು ಸರ್, ಜಸ್ಟ್ ಲೈಕ್ ಶ್ರೀರಾಮಪುರಂ ಇದ್ದಂಗೆ. ಅಲ್ಲಿ ರೌಡಿಸಮ್ ಬಹಳ ಜಾಸ್ತಿ ಇತ್ತು, ಮತ್ತೆ ಪಾಲಿಟಿಷಿಯನ್ಸು ಬಹಳ ಇತ್ತು, ಯಾರು ಕೇರ್ ಮಾಡ್ತಾ ಇರಲಿಲ್ಲ ನನ್ನ, ಆದ್ರಿಂದ ಅವರ ಸುಮ್ಮನೆ ಕೂತ್ಕೊಳ್ತಾ ಇದ್ರು. ಆಗ ಏನಾಗೋಯ್ತು, ಐ ವಾಸ್ ಸೆಲೆಕ್ಟೆಡ್ ಫಾರ್ ಆಂಟಿ ರೌಡಿ ಸ್ಕ್ವಾಡ್ಗೆ. ನಾನು, ಅಶೋಕ್ ಕುಮಾರು, ಮತ್ತೆ ಅಜೀಮ್, ಮತ್ತೆ KVK ರೆಡ್ಡಿ, ಭೀಮಯ್ಯ ಇವರೆಲ್ಲ ಸೇರ್ಕೊಂಡಂದ್ರೆ 5-6 ಜನಕ್ಕೆ ನಮಗೆ ಅಷ್ಟೊತ್ತಿಗೆ ಏನಾಗೋಯ್ತು ಅಂತ ಹೇಳಿದ್ರೆ ಬಲರಾಮನ್ ಮರ್ಡರ್ ಆಗೋಯ್ತು ಸರ್. ಇದರಲ್ಲಿ ನಟೋರಿಯಸ್ ರೌಡಿ ಇದ್ದ ಅವನು, ಅವನು ಏನಾಗೋಯ್ತು, ಬಲರಾಮನ ಮರ್ಡರ್ ಎಲ್ಲೇ ಆಯ್ತು ಸರ್, ಇಲ್ಲಿ ನಮ್ಮ ಮಾರ್ನಿಸ್ ಕಾಲೇಜ್ ಮುಂದೆ ಇದಿತ್ತಲ್ಲ ಏನು ಸೆಂಟ್ರಲ್ ಜೈಲು, ಅಲ್ಲೇ ಮರ್ಡರ್ ಆಗಿದ್ದ ಅವನು. ಅವನು ಬಹಳ ನಟೋರಿಯಸ್, ಬಹಳ ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದ ಅವನು, ಯಾರು ಬಲರಾಮ ಅಂತ ಹೇಳಿದ್ರೆ. ಆ ಕಡೆಗೆ 5-6 ಕೇಸ್ಗಳೆಲ್ಲ ಮರ್ಡರ್ ಕೇಸ್ಗಳೆಲ್ಲ ಇದು ಅವನು. ಅವನಿಗೆ ಯಾವಾಗ ಆಯ್ತು ಮರ್ಡರ್ ಆಯ್ತು, ಅವನಿಗೆ ಮರ್ಡರ್ ಆಗಿದ್ದ ದಿವಸ ಏನಾಗೋಯ್ತು ಅಂತ ಹೇಳಿದ್ರೆ ಸಾಯಂಕಾಲ ಅವನು ಈ ಆಂಟಿ ಗ್ರೂಪ್ ಏನ್ ಮಾಡ್ಕೊಂಡು ದೊಡ್ಡ ಕೇಕ್ ತಗೊಂಡ್ಬಂದ್ಬಿಟ್ರು. ಕೇಕ್ ಎಲ್ಲ ತಗೊಂಡ್ಬಂದ್ರೆ ಅದ್ರ ಕೆಳಗಡೆ ಒಳಗಡೆ ಡ್ಯಾಗರ್ ಇಟ್ಟಿದ್ರು ಕೆಳಗಡೆ. ಈ ಜೈಲವರು ಅವರೆಲ್ಲ ಅದೆಲ್ಲ ಚೆಕ್ ಮಾಡೋಕ್ಕಾಗುತ್ತಾ, ಸರಿ ಅಂತ ಒಳಗಡೆ ಬಿಟ್ಟರು. ಸಾಯಂಕಾಲ ಏನ್ ಮಾಡ್ತಾವ ತಗೊಂಡ ಡ್ಯಾಗರಲ್ಲಿ ಅವನಿಗೆ ಅಲ್ಲೇ ಅವ್ನು ಮರ್ಡರ್ ಮಾಡಿದ್ದೆ ಕಳಿಸ್ಬಿಟ್ಟು ಯಾರಿಗೆ, ಬಲರಾಮ್ಗೆ. ಮತ್ತೆ ಸಿಟಿ ಲಾ ಭಾಳ ರೌಡಿಸಮ್ ಒಂದು ಬ್ಯಾಂಗ್ಳೂರ್ ಇದರಲ್ಲೇ ಇದಾಗೋಯ್ತು. ಆಗ ನಮ್ಮ ಕಮಿಷನರ್ ಎಲ್ಲೋ ಶ್ರೀನಿವಾಸ್ಲು ಅಂತ ಇದ್ದು, ಕಮಿಷನರ್ ಆಗಿದೆ ಬ್ಯಾಂಕ್. ಆಗ ಭಾಳ ಹೊತ್ತು ಹೊಡಿತಾ ಇತ್ತು. ಅಷ್ಟೊತ್ತಿಗೆ ಏನಾಗೋಯ್ತು, ಇವನು ಡೆಡ್ಲಿ ಸೋಮ, ಡೆಡ್ಲಿ ಅವ್ರು ಎಕ್ಸಾಕ್ಟ್ಲಿ ಸೋಮ, ಅವ್ನು ಸೋಮಾಧಾನ ಆಯಿತು. ಸೋಮಂದು ವಿಪರೀತ ಗಲಾಟೆನೇ ಇತ್ತು. ಆಗ ಒಂದು ಮೀಟಿಂಗ್ ಎಲ್ಲ ಕರೆಸಿದೆ. ಆಗ DGP ಹೇಳಿದ್ರು, ಮಿಸ್ಟರ್ ಪ್ರವೀಣ್ ಸೂದ್ ಅಂದ್ರೆ, ಹೂ ಬಿಕೇಮ್ ದ DG ಆಫ್ ಇದಕ್ಕೇನು CBIಗೆ. CID. ಹೌದು ಸರ್, ಅವ್ರೇನು ಭಾಳ ದೊಡ್ಡ ಪೋಸ್ಟ್ ಕೊಟ್ಟೋದ್ರು ಅವಾಗೆ. ಕಡೆಗೆ ಏನಾಗೋಯ್ತು ಅಂತ ಹೇಳಿದ್ರೆ ನಾವೆಲ್ಲ ವರ್ಕೌಟ್ ಮಾಡಿದ್ವಿ, ಅವನೆಲ್ಲೆಲ್ಲಿ ಇರ್ತಾನೆ ಅಂತ ಹೇಳಿದ್ದೆ. ಒಂದ್ ದಿವಸ ಏನಾಗೋಯ್ತು, ಬಹಳ ಕಡೆ ನಾನು ಶಿವರಾಮು ಮತ್ತೆ ಶ್ರೀರಾಮ ಜಾಸ್ತಿ ಬರ್ತಾ ಇರಲಿಲ್ಲ. ನಾನು, ಅಜೀಮು, ಮತ್ತೆ ಅಶೋಕ್ ಕುಮಾರು, ಮತ್ತೆ KVK ರೆಡ್ಡಿ, ಭೀಮಯ್ಯ, ಇಷ್ಟು ಜನ ನಾವು ಮೂವ್ ಮಾಡ್ತಾ ಇದ್ವಿ ಬಹಳ. ಯಾಕಂದ್ರೆ ಕಾರ್ ಸಿಕ್ತು ಅಂದ್ರೆ ಮಜಾ ಮಾಡಿ ಕೊಡೋ ಅಂತ ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ನ ಕೈಯಲ್ಲಿ ಊರಲ್ಲೆಲ್ಲ ಸುತ್ತಾಡ್ತಾ ಇದ್ವಿ. ಅವ್ನು ಎಲ್ಲಿದ್ದಾನೆ ರಾತ್ರಿ ಹೊತ್ತು ಬಹಳ ನಮಗೆ ಇದಿತ್ತು. ಕಡೆಗೆ ಏನಾಗೋಯ್ತು, ಡೆಡ್ಲಿ ಸುಮ ಒಂದ್ ದಿವಸ ಇವನು ಅಶೋಕ್ ಏನ್ ಮಾಡ್ದ, ಒಂದ್ ದಿವಸ ನೈಟಲ್ಲಿ ವಿಲ್ಸನ್ ಗಾರ್ಡನ್ ಸುತ್ತಾಡ್ತಾ ಇದ್ದ. ಆಗ ಇಂಟರ್ಸೆಪ್ಟ್ ಆಗೋಯ್ತು. ಒಬ್ರು ಮಣಿ ಅಂತ ಹೇಳಿದ್ರು, ಒಬ್ಬ ಇಂಟರ್ಸೆಪ್ಟ್ ಮಾಡ್ಬಿಟ್ರು. ಇವನು ಯಾರು ಡೆಡ್ಲಿ ಸೋಮಾದು ಅವನು ಕ್ಲೋಸ್ ಅಸೋಸಿಯೇಟ್. ಅವನು ಚೆನ್ನಾಗಿ ರಿಪೇರಿ ಆಗಿದೆ, ಎಲ್ಲೋ ಇದ್ದಾನೆ ಸರ್, ಬೆಳಗ್ಗೆ ಇಂದಿರಾನಗರ ಕಾಂಪ್ಲೆಕ್ಸ್ ಹತ್ರ ಬರ್ತಾನೆ ಸರ್. ಅಷ್ಟು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕಲ್ಲ. ನೆಕ್ಸ್ಟ್ ಡೇ ನಮಗೆಲ್ಲ ರಾತ್ರಿನೇ ಇನ್ಫಾರ್ಮೇಶನ್ ಬಂತು, ಬೆಳಗ್ಗೆ ನೀವು ಬರಬೇಕು ಅಂತ ಹೇಳಿದೆ. ನಮ್ಮ ನೆಕ್ಸ್ಟ್ ಡೇ ನಮ್ಗೆ ಏನಾಗೋಯ್ತು, ಸೈಂಟ್ ಮಾರ್ಕ್ಸ್ ರೋಡಲ್ಲಿ ಡಿಮಾಲಿಷನ್ ಇತ್ತು. ನಾವೆಲ್ಲ ಹೋಗಿದ್ವಿ, ನಾವು ಕ್ರಿಕೆಟ್ ಸ್ಟೇಡಿಯಂ ಅಲ್ಲೆಲ್ಲ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡಿದ್ವಿ. ಆಗ ಇಲ್ಲ, ನೀವು ಅಶೋಕ್ ಕುಮಾರು ಮತ್ತೆ ಅಜೀಮ್ ಬಂದಿದೆ, ಇಲ್ಲ ಇಮಿಡಿಯೇಟ್ ಆಗಿ ಬರಬೇಕು ನೀವು ಅಂತೇಳಿ. ಅಷ್ಟೊತ್ತಿಗೆ ಒಂದು ಕಾರ್ ತಗೊಂಡಿದ್ದೆ, ಅಷ್ಟೊಂದು ಯೂನಿಫಾರ್ಮ್ ಎಲ್ಲ ಬಿಟ್ಟಿದೆ, ಒಂದು ಮಫ್ಟಿನಲ್ಲಿ ಹಾಕೊಂಡಿದ್ದೆ, ಹೋಗಿದೆ. ಬೈ 9:30ಗೆಲ್ಲ ನಾವು ವಿ ಟೇಕ್ ಎ ಶೆಲ್ಟರ್ ಅಟ್ ಡಿಸ್ಟಿಂಗ್ ಎಲ್ಲಿ ಇಂದಿರಾನಗರ ಕಾಂಪ್ಲೆಕ್ಸ್ ಹತ್ರ. ಮೇಲ್ಗಡೆ ರೋಡ್ ಇದೆ, ಕೆಳಗಡೆ ನಾವಿದ್ವಿ. ಅವ್ನು ಇಲ್ಲೇ ಬರ್ತಾನೆ ಸರ್ ಅಂತ ಹೇಳಿದೆ. ಆ ಮಣಿನೂ ಮತ್ತೆ ಇವನೊಬ್ಬ ಇನ್ನೊಬ್ಬ ಮಡಿವಾಳದವನಿದ್ದಪ್ಪ ರೋಡಿ ಕೌಳ, ಅವನು ನಮ್ಮ ಜೊತೆನಲ್ಲೇ ಇದ್ದ. ಒಳಗಡೆ ಹಾಕೊಂಡು ಇದ್ವಿ, ಹ್ಯಾಂಡ್ ಕಪ್ ಹಾಕಿದ್ದೆ. ಇಲ್ಲೇ ಬರ್ತಾನೆ ನೋಡಿ ಸರ್ ಅಂತ ಹೇಳಿದೆ. ಕರೆಕ್ಟಾಗಿ 10 o'clockಗೆ ಅವನೇನು ಮಾಡ್ದ, ಆಟೋ ರಿಕ್ಷಾದಲ್ಲಿ ಮಣಿ ಜೊತೆನಲ್ಲಿ ಬಂದ್ಬಿಟ್ಟ. ಯಾರು ಇವನು ಸೋಮ ಬಂದಿದ ತಕ್ಷಣ ಏನು ಡೆಡ್ಲಿ ಅಂತ ಏನೂ ಇಲ್ಲ, ಅಂಥದ್ದೇನು ಪರ್ಸನಾಲಿಟಿ ಲೈಕ್ ಏನೂ ಇರಲಿಲ್ಲ. ಕಡೆಗೆ ಏನಾಗೋಯ್ತು, ನೋಡಿ ಸರ್ ಅವನಿಗೆ ಸ್ವಲ್ಪ ಇವನು ಯಾರು ಡೆಡ್ ಸೋಮ ಅಂತ ಹೇಳಿದ. ಸರಿ, ನಾವು ರೆಡಿ ಆಗಿದ್ದೆ. ಸರಿ, ಕಾರ್ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೊಂದು ಅವನು ಹೊರಗಡೆಯಿಂದ ನೋಡ್ತಾನೆ, ಯಾರನ್ನ ಇದ್ದಾರೆ, ಯಾರು ಇಲ್ಲ. ಕೆಳಗಡೆ ಅವ್ನು ನೋಡೋಕ್ಕಾಗಲಿಲ್ಲ, ನಾವು ಕೂತಿದ್ದು. ಆಮೇಲೆ ಇದು ಮೂವ್ ಮಾಡ್ಕೊಂಡಿದ್ದೆ. ಅವನು ಆಟೋ ರಿಕ್ಷಾದಲ್ಲಿ ಸೀದಾ ಹಲ್ಸೂರ್ ಕಡೆ ಹೊರಟ. ನಾವು ಹೈ ಸ್ಪೀಡಲ್ಲಿ ನಾವು ವಿಟಕ್ಕೆ ಟರ್ನ್ ಫಾಲೋ ಮಾಡೋದು ಹೈಕೋರ್ಟ್. ಆಮೇಲೆ ಅಜೀಮ್ಗೆಲ್ಲ ರೆಡಿ ಆಗ್ಬಿಡಿ, ರಿವಲ್ವಾರ್ ತಗೊಂಡಿದ್ದೆ. ನಾವು ಇದು ವಿ ಕೆನಾಟ್ ಟೇಕ್ ಎನಿ ಚಾನ್ಸಸ್ ಅಂತ ಹೇಳಿದೆ. ನಾನೇ ಡ್ರೈವ್ ಮಾಡ್ತಾ ಇದ್ದಿದ್ದು. ಮೋಸ್ಟ್ ಆಫ್ ದಿ ಆಪರೇಷನ್ಸ್ಗೆ ನಾವೇ ಹೋಗ್ತಾ ಇದ್ದಿದ್ದು. ಆಮೇಲೆ ಕಡೆಗೆ ಅಲ್ಲಿ ಈ ಆದರ್ಶ ಥಿಯೇಟರ್ ಇತ್ತು. ಆದರ್ಶ ಥಿಯೇಟರ್ ಹತ್ರ ಅಲ್ಲಿ ಹೋಗ್ತಾ ಅಜೀಮ್ ಐ ಆಮ್ ಗೋಯಿಂಗ್ ಟು ಕ್ರಾಶ್ ವಿತ್ ದಿಸ್ ಥಿಂಗ್ ಇದೆ. ಯಾವುದಕ್ಕೆ? ಆಟೋ ರಿಕ್ಷಾಗೆ ವಾರದ ನೋಡಿ. ಆಟೋ ರಿಕ್ಷಾ ಮೇಲ್ಗಡೆ ಬಿದ್ದು ದಾಪ್ಪದೆ ಹೋಗಿದ್ದೆ, ಕೆಳಗಡೆ ಬಿತ್ತು. ಸೆಕೆಂಡ್ಸ್ ಇದಕ್ಕೆ ಕೆಳಗಡೆ ಬಿತ್ತು. ಅಷ್ಟೊತ್ತಿಗೆ ಸೋಮ ಏನು ಮಾಡ್ದ, ಹೊರಗಡೆ ಜಂಪ್ ಹೊಡೆದಿದ್ದೆ. ಏನು ಮಾಡ್ದ, ಅಜೀಮ್ ಕಾರಿಂದ ಹೊರಗಡೆ ಬಂದಿದ್ದೆ, ರಿವಲ್ವಾರ್ ಹಾಕೊಂಡಿದ್ದೆ. ಸೋಮ ಹೋಗ್ಬೇಡ ನಿಮ್ಗೆ ಹೊಡೆದಾಕ್ಬಿಡ್ತೀವಿ, ಬೇಡ ಅಂತ ಇದ್ರು. ಹಿಂಗಡೆ ತಿರುಗಿ ನೋಡ್ಕೊಂಡಿದ್ದೆ. ಅವ್ನು ಹೋಗ್ತಾ ಇದ್ದೆ, ನೋಡು ಹೊಡೆದಾಕ್ಬಿಡ್ತೀನಿ ಅಂತ ಹೇಳಿದ್ರೆ. ಅವ್ನು ಕಾಂಪೌಂಡ್ ಮೇಲೆ 10 ತಕ್ಷಣ ಮಾಡ್ದ. ಅಜೀಮ್ ಏನು ಮಾಡ್ದ, ಫೈರ್ ಮಾಡ್ದ. ಕಾಂಪೌಂಡ್ ಹಾಗೇ ಬಿದ್ದ. ಎಲ್ಲಿ ಒಂದು ಮುಸ್ಲಿಂ ಮಶಾಣ ಬರುತ್ತಲ್ಲ,
ಅಲ್ಲೇ ಅವನು ಅಲ್ಲಿಂದ ಬಂತು. ಅಷ್ಟೊತ್ತಿಗೆ ಬಸವ ಅಂತ ಇದ್ದ ಇನ್ನೊಬ್ಬ ಲವಣಿ ಬಸವ. ಅಷ್ಟೊತ್ತಿಗೆ ಇವರು ಅಶೋಕ್ ಅವನು ಆ ಕಡೆಯಿಂದ ಈ ಕಡೆಯಿಂದ ಫಾಲೋ ಮಾಡ್ಕೊಂಡಿದ್ದ CMS ರೋಡ್ ಕಡೆಯಿಂದ ಅವನು ಆ ಕಡೆ ಹೋದ. ಅವನು ಆ ಕಡೆ ಅವನು ಅಲ್ಲಿಗೆ ಫಿನಿಶ್ ಮಾಡಿದ. ಇಲ್ಲಿ ಹಂಗೆ ಫಿನಿಶ್ ಆಗೋಯ್ತು. ಅಜಿಮ್ ಮಾಡೋದು ಅಂದ್ರೆ ಎನ್ಕೌಂಟರ್ ಅಲ್ಲೇ ಫಿನಿಶ್ ಆಗಿತ್ತು ಸರ್. ಯಾವುದು ಎನ್ಕೌಂಟರ್ ಅಲ್ಲೇ ಫಿನಿಶ್ ಆಗಿತ್ತು. ಎನ್ಕೌಂಟರ್ ಅಲ್ಲೇ ಫಿನಿಶ್ ಆಗಿದ್ದು. ನಾವೆಲ್ಲ ಅಲ್ಲಿ ಇದ್ವಲ್ಲ ನಾವೆಲ್ಲ. ಹೌದು. ಆಮೇಲೆ ಇವನು ಹೂ ಅಂತ ಇದ್ದ ಯಾರು ಕೌಳ, ನಿನ್ಗೂ ಅದೇ ಗತಿ ಬರೋದು ಈಗ ಮುಚ್ಕೊಂಡು ಹೊರಗಡೆ ಕೂತ್ಕೋ ಅಂತ ಹೇಳಿದ್ರೆ ಅವ್ರು ಕೂತ್ಕೊಂಡು ಸಾರ್ ನಮ್ಗೇನು ಮಾಡಬೇಡಿ ಸಾರ್ ಅಂತ ಹೇಳ್ತಾ ಇದ್ದ. ಅವ್ನು ಕೌಳ ನಮ್ಮ ರಾಮಲಿಂಗ ರೆಡ್ಡಿ ಅವ್ರಿಗೆಲ್ಲ ಬಹಳ ಫೇಮಸ್ ಆಗಿದ್ದ. ಹೌದು. ಆಯ್ತು, ನಮ್ಗೇನ್ ಬೇಕು ಎಲ್ಲ ನಮ್ ಕೆಲಸ ನಾವು ಮಾಡ್ತಾ ಇದ್ವಿ. ಕಡೆಗೆ ಸೋಮಂದು ಎನ್ಕೌಂಟರ್ ಆಗೋಯ್ತು. ಸೊ ಎನ್ಕೌಂಟರ್ ಮತ್ತೆ ಲವಣಿ ಬಸವ ಎನ್ಕೌಂಟರ್ ಆಯ್ತು. ಬ್ಯಾಂಗ್ಳೂರ್ ರೌಡಿಸಮ್ ಅವ್ರದ್ದಾಯ್ತು. ಆಗ ಹೋಮ್ ಮಿನಿಸ್ಟರ್ ಇವರಿದ್ರು ಸಿಂಧ್ಯಾ. PGR ಸಿಂಧ್ಯಾ. ಸಿಂಧ್ಯಾ ವೆರಿ ಗುಡ್ ದಿಸ್ ಥಿಂಗ್ ಹೋಮ್ ಮಿನಿಸ್ಟರ್. ಅವ್ರು ನೋಡಿದ್ರು ನೆಕ್ಸ್ಟ್ ಡೇ ಐ ವಾಂಟ್ ಆಲ್ ದಿ ದಿಸ್ ಥಿಂಗ್ ಏನೋ ಸೋಮನ್ ಯಾರು ಹೊಡೆದ್ರು ಅವರೆಲ್ಲ ನಮ್ಮ DG ಆಫೀಸ್ ಬರ್ಬೇಕು ಅಂತ ಹೇಳ್ಬಿಡಿ ಅಂತ. ನಮ್ಗೆ ಆಯ್ತಪ್ಪ ಏನ್ ಕತೆ ಅಂತ ಹೇಳಿದೆ. ನಾವೆಲ್ಲ ಹೋಮ್ ಮಿನಿಸ್ಟರ್ ಕರ್ತಾ ಇದ್ದಾರೆ. ಸೀದಾ ಹೋದ್ವು ಹೋಮ್ ಮಿನಿಸ್ಟರ್. ಇದು ನಮ್ಮ DG ಆಫೀಸ್ಗೆ ಹೋದ್ವಿ. DG ಆಫೀಸ್ ಬಂದೆ. ನಮ್ಮ ಇವನು ಯಾರು ಶ್ರೀನಿವಾಸಲ್ಲಿ ಎನ್ವೈರನ್ಮೆಂಟ್ ರಿಡ್ಯೂಸ್ ಮಾಡಿದ್ರು. ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿದ್ರೆ 1000 ರೂಪಾಯಿ 1 ಲಕ್ಷ ರೂಪಾಯಿ ಒಂದು ಇದು ಮಾಡಿದ್ರು. ಏನೋ ಅನೌನ್ಸ್ ಮಾಡಿದ್ರು. ಅಲ್ಲಿಂದ ಬಂದೆ. ಆಗ ಇದಕ್ಕೆ ನಮ್ಗೆಲ್ಲ ನಾವು 6 ಮೆಂಬರ್ಸ್ ಇದ್ವಲ್ಲ, ನಿಮ್ಗೆ 6 ಮೆಂಬರ್ಸ್ಗೂ ನಿಮ್ಗೆ CM ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀನಿ ನನಗೆ ಫಾರ್ ಮೇಕಿಂಗ್ ಎನ್ಕೌಂಟರ್ ಆಫ್ ದಿಸ್ ರೌಡಿ ಅಂತ ಹೇಳಿದ. ಹೇಳಿ ಇಷ್ಟೆಲ್ಲ ಹೇಳ ಆಯ್ತು. ಬಂತು ನಮ್ಗೂ ಮೆಡಲ್ ಎಲ್ಲ ಬಂತು. ಹಾಕೊಂಡಿದ್ದು ಕೊಟ್ರು. 1 ಲಕ್ಷ ರೂಪಾಯಿ ಬರ್ಲಿಲ್ಲ. ಅದು ಇಯರ್ ಆಯ್ತು ಒಬ್ಬದಕ್ಕೆ. ವಿ ಆರ್ ನಾಟ್ ಫಾಂಡ್ ಆಫ್ ದಟ್ ದಿಸ್ ಥಿಂಗ್. ಕಡೆಗೆ ನಮ್ಗೆ ಯಾವಾಗ ಮೆಡಲ್ ಬಂತು ದೊಡ್ಡ ಇದು ಆಯ್ತು ನಮ್ಗೆ. ನಮ್ಮ ದೇವೇಗೌಡರು ಆಗ ಚೀಫ್ ಮಿನಿಸ್ಟರ್ ಇದ್ರು. HD ದೇವೇಗೌಡ ಲಾಸ್ಟ್ ಫೇಸಸ್ ಆಗ PM ಆಗೋರಿದ್ರು. ಇಲ್ಲಿ ನಮ್ಗೆ ಕೊಟ್ಟಿದ್ಮೇಲೆ ಡೈಲಿ ಓದಿಗೆ ಅವರು ಫೋಟೋ ಎಲ್ಲ ಇದೆ. ಇಲ್ಲಿ ಹಾಕಿಲ್ಲ ಇದೆ. ಈಗ ರಾಜ್ಕುಮಾರ್ ಅವರ ಅಪಹರಣ ಆದಾಗ ತಮಗೆ ಇನ್ಫಾರ್ಮೇಶನ್ ಬಂದಿದ್ದು ಎಲ್ಲಿ ಸರ್? ನೀವು ತಾವು ಎಲ್ಲಿದ್ರಿ ಅವಾಗ? ಪೋಸ್ಟಿಂಗ್ ಎಲ್ಲಿತ್ತು ಸರ್? ಸರ್ ಆಗ ಕಿಡ್ನಾಪ್ ಆಗೋಯ್ತು. ಜುಲೈ 31st